ಮೊಲ ಮತ್ತು ಆಮೆ ಒಂದು ನೈತಿಕ ಕಥೆ ವಿಸ್ತೃತ ರೂಪದಲ್ಲಿ. ಒಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಈ ಕಾಡಿನಲ್ಲಿ ಮೊಲ ಮತ್ತು ಆಮೆ ಎಂಬ ಎರಡು ಪ್ರಾಣಿಗಳು ಇದ್ದವು. ಮೊಲ ತನ್ನ ವೇಗದ ಬಗ್ಗೆ ಹೆಮ್ಮೆಪಟ್ಟುಕೊಳ್ಳುತ್ತಿದ್ದ. ಅದು ಸದಾ ಇತರ ಪ್ರಾಣಿಗಳನ್ನು ತನ್ನ ವೇಗದ ಬಗ್ಗೆ ಗರ್ವದಿಂದ ಮಾತನಾಡುತ್ತಿತ್ತು. ಆಮೆ ಮತ್ತೊಂದೆಡೆ ನಿಧಾನವಾಗಿ ನಡೆಯುತ್ತಿದ್ದರೂ ಸಹ ತನ್ನ ಗುರಿಯನ್ನು ತಲುಪಲು ಸದಾ ಪ್ರಯತ್ನಿಸುತ್ತಿತ್ತು. ಒಂದು ದಿನ ಮೊಲ ಆಮೆಯನ್ನು ನೋಡಿ ಹಾಸ್ಯ ಮಾಡಿತು. ನೀನು ಎಷ್ಟು ನಿಧಾನವಾಗಿ ನಡೆಯುತ್ತೀಯೆ. ನಿನ್ನೊಂದಿಗೆ ಸ್ಪರ್ಧೆ ಮಾಡಿದರೆ ನಾನು ನಗುತ್ತಾ ಗೆಲ್ಲಬಹುದು. ಆಮೆ ಶಾಂತವಾಗಿ ಉತ್ತರಿಸಿತು. ನೀನು ವೇಗವಾಗಿ ಓಡಬಹುದು, ಆದರೆ ನಾನು ಸ್ಥಿರವಾಗಿ ಸಾಗುತ್ತೇನೆ. ನಾವು ಒಂದು ಓಟದ ಸ್ಪರ್ಧೆ ಮಾಡೋಣ. ಮೊಲ ಈ ಸವಾಲನ್ನು ಸ್ವೀಕರಿಸಿತು. ಎಲ್ಲಾ ಪ್ರಾಣಿಗಳು ಈ ಸ್ಪರ್ಧೆಯನ್ನು ನೋಡಲು ಸೇರಿಕೊಂಡವು. ಸ್ಪರ್ಧೆ ಆರಂಭವಾಯಿತು. ಮೊಲ ವೇಗವಾಗಿ ಓಡತೊಡಗಿತು, ಆದರೆ ಮಧ್ಯದಲ್ಲಿ ಅದು ವಿಶ್ರಾಂತಿ ಪಡೆಯಲು ನಿರ್ಧರಿಸಿತು. ಆಮೆ ಇನ್ನೂ ದೂರದಲ್ಲಿದೆ, ನಾನು ಸ್ವಲ್ಪ ನಿದ್ರೆ ಮಾಡಬಹುದು ಎಂದು ಮೊಲ ಯೋಚಿಸಿತು. ಆಮೆ ನಿಧಾನವಾಗಿ ಆದರೆ ನಿರಂತರವಾಗಿ ಸಾಗುತ್ತಿತ್ತು. ಮೊಲ ನಿದ್ರೆಯಿಂದ ಎದ್ದಾಗ ಅದು ಆಮೆ ಗುರಿಯನ್ನು ತಲುಪಿರುವುದನ್ನು ಕಂಡಿತು. ಮೊಲ ಅಚ್ಚರಿಗೊಂಡಿತು ಮತ್ತು ತನ್ನ ಅಹಂಕಾರದ ಫಲಿತಾಂಶವನ್ನು ಅರಿತುಕೊಂಡಿತು. ಈ ಕಥೆಯು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಸ್ಥಿರತೆ ಮತ್ತು ನಿರಂತರ ಪ್ರಯತ್ನವು ಯಶಸ್ಸಿಗೆ ಕೀಲಿ. ವೇಗವಿದ್ದರೂ ಸಹ ಅಹಂಕಾರ ಮತ್ತು ಆಲಸ್ಯದಿಂದ ಸೋಲಬಹುದು. ಈ ಕಥೆಯು ನಿಮಗೆ ಇಷ್ಟವಾದರೆ ದಯವಿಟ್ಟು ತಿಳಿಸಿ. ನಾನು ಇನ್ನಷ್ಟು ನೈತಿಕ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಿದ್ಧನಿದ್ದೇನೆ.